ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಗೋಲ್ಡು ಒಂದು 200 ರೂಪಾಯಿ ಬಿದ್ದಿದೆ. 13,200. ಹಾಗೆ 24 ಕ್ಯಾರೆಟ್ ಗೋಲ್ಡು 14,400. 4,055ವರೆಗೂ ಇಳಿದಿದೆ. ಸಿಲ್ವರ್ದು ಇನ್ನು ರಿಯಲ್ ಪ್ರೈಸ್ ಇಂಡಿಯಾದಲ್ಲಿ ಗೊತ್ತಿಲ್ಲ. ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 2,20,000 ರೂಪಾಯಿಗಿದೆ. ನೀವು ಮಾರೋದಕ್ಕೆ ಹೋದ್ರಿ ಅಂತಂದ್ರೆ 2,10,000 ಮೇಲೆ ಯಾವನು ಸಿಲ್ವರ್ಗೆ ಕೊಡೋದಿಲ್ಲ. ಅದೇನೇ ಆಕ್ಚುಲ್ ಆಗಿ ತಗೊಳ್ಳುವಂತ ಬೆಲೆ. ರೂಪಾಯಿ ಅಡಿ ಪಾತಾಳದಲ್ಲಿದೆ. 95.74 ಅಲ್ಲಿ ಇದೆ. ಚೈನಾದ ಬೆಲೆ ಏರ್ತಾನೆ ಇದೆ. 80. ಇವತ್ತು ನಿಫ್ಟಿ ಫ್ಲಾಟ್ ಆಗಿ ಕ್ಲೋಸ್ ಮಾಡಿದ್ರು. ಕಷ್ಟಪಟ್ಟು ಬ್ಯಾಂಕ್ ನಿಫ್ಟಿನ ಏರಿಸಿ ಸದ್ಯಕ್ಕೆ ಒಂದು ಸಮಯ 200 ಪಾಯಿಂಟ್ ವರೆಗೂ ನೆಗೆಟಿವ್ ಆಗಿತ್ತು. ಇವತ್ತು ಮುಕ್ಕಾಲ್ ಭಾಗ ಎಲ್ಲಾ ಇಂಡೆಕ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಐಟಿ ಮಾತ್ರ ಮಾರ್ಜಿನಲ್ ಆಗಿ ಪಾಸಿಟಿವ್. ಮೊದಲು ಇರೋಂತ ಶುಭ ಸುದ್ದಿಗಳನ್ನೆಲ್ಲ ನೋಡೋಣ. ಇದೇನು ಅಂತಂದ್ರೆ ಒಂದ್ ಕಡೆ ಭಯಂಕರವಾಗಿ ಏರಿ 12% ಗಿಂತ ಮೇಲೆ ಏರಿ ಸ್ವಲ್ಪ ಕಡಿಮೆ ಆಗಿ 7% ಪ್ಲಸ್ ಅಲ್ಲಿ ಕಡಿಮೆ ಆಗಿ ಕ್ಲೋಸ್ ಆಗಿದೆ ಈ ಕಲ್ಯಾಣ್ ಜ್ಯುವೆಲರ್ಸ್. ನಾವು 400ಕ್ಕಿಂತ ಕೆಳಗೆ ಇದನ್ನ ಕನ್ಸಿಡರ್ ಮಾಡಿದ್ವಿ ತುಂಬಾ ದಿನಕ್ಕೆ ಮುಂಚೆ. ಬಟ್ ಇದು ಇನ್ನೂ ಮೇಲೆ ಏರುತ್ತೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನೋಡ್ಕೊಳ್ಳಿ. TCS 2.5% ಅಪ್. ಇದು ಆಲ್ರೆಡಿ ಒಂದು 150-200 ಪಾಯಿಂಟ್ ತುಂಬಾ ಲೋಯೆಸ್ಟ್ ಪಾಯಿಂಟ್ ಗಿಂತ ಜಾಸ್ತಿ ಆಗಿದೆ. ಅಲ್ಲದೆ ಈಗ 2,200 ಹತ್ರನೇ ಇದೆ. ಅಟ್ಲೀಸ್ಟ್ ಇನ್ನೂ ಒಂದು 800 ರೂಪಾಯಿ ಆದ್ರೂ ಏರ್ಬೇಕು. ಅಂಗಮೈಲು 2% ಡೌನು. ಅದೇ ಪ್ರಾಫಿಟ್ ಬುಕಿಂಗ್ ಟಾಟಾ ಸ್ಟೀಲ್ ಪ್ರಾಫಿಟ್ ಬುಕಿಂಗ್ 1.7 ಪಾಯಿಂಟ್ ಡೌನ್. ಮುತ್ತೂಟ್ ಫೈನಾನ್ಸ್ 1.2 ಡೌನ್. ಮಣಪ್ಪುರಂ 1.4 ಡೌನ್. ಯಾಕಂದ್ರೆ ಗೋಲ್ಡ್ ವ್ಯಾಲ್ಯೂ ಎಲ್ಲ ಡೌನು. ರೈದರ್ಸ್, ಹೀರೋ ಮೋಟಾರ್ ಕಾರ್ಪ್, ಸನ್ ಫಾರ್ಮಾ, ಮ್ಯಾಟ್ಕೋ ಫಾರ್ಮಾ ಎಲ್ಲ 1% ಇಳಿದಿದೆ. ಬೇಸಿಕ್ಲಿ ಏರಿ ಇಳಿದಿದೆ. ಇದ್ರಲ್ಲಿ ಮೇನ್ ಆಗಿ ಏನು ಅಂತಂದ್ರೆ ನೀವು IT ಸ್ಟಾಕ್ಸ್ ಕನ್ಸಿಡರ್ ಮಾಡಿದ್ದೆಲ್ಲಾನು ಪಾಸಿಟಿವ್ ತಿರುಗಿದೆ, ಪ್ರಾಫಿಟಬಲ್ ಆಗಿದೆ. ತುಂಬಾನೇ ಒಳ್ಳೆ ಡೀಸೆಂಟ್ ಆದಂತ ಪ್ರಾಫಿಟ್ ಆಗಿದೆ. 100-150 ರೂಪಾಯಿ ಲೋವೆಸ್ಟ್ ಪಾಯಿಂಟ್ ಸಿಕ್ಕಿದೆ. ಆದ್ರೆ ಲಾಂಗ್ ವೇ ಟು ಗೋ. ಇನ್ನು ಹೇಳೋದಕ್ಕೆ ತುಂಬಾನೇ ಇದೆ. ಮುಕ್ಕಾಲ್ ಭಾಗ ಜನ ಏನ್ ಹೇಳ್ತಾರೆ ಅಂತಂದ್ರೆ ವೆಸ್ಟರ್ನ್ ಇಂಡಸ್ IT-ನಲ್ಲಿ ಮೋಸವಾದಂತ ನ್ಯೂಸು ಹಿಂದೆ ಹೊರಟೋಯ್ತು ಅಂತ. ಆದ್ರೆ ನಾವೇನ್ ಅನ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಅಮೆರಿಕಾದಲ್ಲಿ ಎಲ್ಲಾನು ಅಡಿಪಾತಾಳಕ್ಕೆ ಹೋಯ್ತು ಅಂತಂದ್ರೆ ನಾವು ಕೂಡ ಅಡಿಪಾತಾಳಕ್ಕೆ ಹೋಗ್ತೀವಿ ಅನ್ನೋದನ್ನ ನೋಡ್ಬೇಕು. ಈಗ ಇರುವಂತ ಕರೆಂಟ್ ವೊಲಟಾಲಿಟಿ ಈ ಟ್ರಂಪ್ ಭಾಗವತರು ಗುಂಡು ಹಾಕ್ತಾ ಇರೋದ್ರಿಂದ, ಟ್ರಂಪ್ ಭಾಗವತರು ಇರಾನು ಬಾಕ್ಸಿಂಗ್ ಮಾಡ್ತಾ ಇರೋದ್ರಲ್ಲಿ, ಒಬ್ರಿಗೊಬ್ರು ಈ ಬೊಂಬೆ ಕೊಡೋದ್ರಲ್ಲಿ ಜೀವನ ಒಂದು ಇದು ಕೂಡ ಇದೆ. ಮಿಡಲ್ ಈಸ್ಟ್ ಅಲ್ಲಿ ಹಲವು ಕಡೆ ಗುಂಡನ್ನ ಹಾಕ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ಮುಗಿಯುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಎರಡು ಸೈಡು ಫೇವರಬಲ್ ಆಗಂತೂ ಏನೂ ಇಲ್ಲ. ಟ್ರಂಪ್ ಈ ರೀತಿ ಕಾರ್ಡ್ ಗೇಮ್ ಮನೆಯಲ್ಲಿ ಆಟ ಆಡುವಂತ ಒಂದು ಗೇಮ್ನೆಲ್ಲ ಲೋಕನ್ನ ಕೆಳಗಿಳಿಸಿದ್ರೆ ಇನ್ನೊಬ್ಬ ಆರಿಸ್ಕೊಂಡು ರೆಕ್ಕಲ್ಲಿ ಇಟ್ಕೋತಾನೆ. ಆ ರೀತಿ ಈ ಕಾರ್ಡ್ಸ್ ಆಡೋದ್ರಲ್ಲಿ ಜೋಕನ್ನ ಕೆಳಗಿಳಿಸೋದು ಅಂತ ಒಂದಿದೆ. ಆ ರೀತಿ ನಮ್ಮ ಕಂಟ್ರಿನಲ್ಲಿ 2.68 1+7 is also 8 ಅಂತ ಹೇಳುವಂತ ಕಡೆನಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ದೊಡ್ಡ ಚೋಕರ್ನ ಇಳಿಸ್ತೀವಿ, ಬೇರೆಯವರು ತಗೊಂಡು ಹೋಗ್ಬಿಡ್ತಾನೆ. ಏನೋ ರಘುವರ್ನ ಬೇಡ ಹೂವಯ್ಯ ಅಂತ ಅಂದ್ವಿ. ಈಗ ಅನೇಕ ಫೆಡರಲ್ ರಿಸರ್ವ್ ನಾನು ಹೇಳುವಂಥದ್ದು ಈ ಕಮಿಟಿನಲ್ಲಿ ಅದನ್ನ ಸೇರಿಸಿ ನಮ್ಗೆ ಅಡ್ವೈಸ್ ಕೊಡಿ. ನಿಮ್ಮ ದೇಶಕ್ಕೆ ನಿಮ್ಮ ಅವಶ್ಯಕತೆ ಇಲ್ಲದೆ ಇದ್ರು ಈ ದೇಶಕ್ಕೆ ನಿಮ್ಮ ಸೇವೆ ಅವಶ್ಯಕತೆ ಇದೆ, ಬನ್ನಿ ಅಂತ ಕರಿತಾ ಇದ್ದಾರೆ. ಸೊ ರಘುರಾಮ್ ರಾಜನ್ ಶೆಟ್ಟಿ, ಆಶಾ ಶರ್ಮಾ ಈ ರೀತಿಯಾದಂತ ಇಂಡಿಯನ್ಸ್ ಎಲ್ಲ 2 ವರ್ಷಕ್ಕೆ ಅಡ್ವೈಸ್ ಕೊಡಲಿದ್ದಾರೆ. ಹಾಗೂ ಇಂಡಿಯಾ ಸುಪೀರಿಯರ್ ಅಂತ ಅನ್ಕೊಂಡಿದೀವಿ. ಸೊ ಈ ರೀತಿಯಾದಂತ ಒಬ್ಬ ಒಳ್ಳೆ ವ್ಯಕ್ತಿಗಳನ್ನ ಹೋಲ್ ಬಿಡೋದೆ ನಮ್ಮ ಎಕಾನಮಿ ಈ ಪೊಸಿಷನ್ ಅಲ್ಲಿ ಇದೆ. ಜೂನಲ್ಲಿ ಅಫಿಷಿಯಲ್ ಆಗಿ 4%ಗಿಂತ ಮೇಲೆ ಹೋಗ್ಬಿಡುತ್ತೆ. ಇದ್ರೂ ಕೂಡ ಈ RBI ರೇಟ್ನ ಏರ್ಸೋದಿಲ್ಲ. ಅಮೆರಿಕಾದಲ್ಲಿ ಇನ್ಫ್ಲೇಷನ್ ಏರುತ್ತೆ ಅನ್ನುವಂತ ಒಂದು ಭಯದಿಂದ ಇಂಟ್ರೆಸ್ಟ್ ರೇಟ್ ಏರುತ್ತೆ ಅನ್ನುವಂತ ಒಂದು ಫಿಯರ್ ಅಲ್ಲಿ ಡಾಲರ್ ಸ್ಟ್ರೆಂಥನ್ ಆದ್ರೆ ರೂಪಾಯಿ ಪ್ರೆಷರ್ ಅಲ್ಲಿ ಇರುತ್ತೆ. ಆಲ್ರೆಡಿ ಇಂಡಿಯನ್ ರುಪಿ ಭಯಂಕರ ಪ್ರೆಷರ್ ಅಲ್ಲಿ ಇದೆ. RBIನ ಓಪನ್ ಶಾರ್ಟ್ ಪೊಸಿಷನ್ $100 ಬಿಲಿಯನ್ ದಾಟಿದೆ. ಇವತ್ತು ಕ್ಲೋಸ್ ಮಾಡಿದ್ರೆ ಹೆವಿ ಲಾಸ್. ಇದಕ್ಕಾಗಿ ಹೆಂಗ್ ಮಾಡಿದ್ರಿ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ರುಪಿ ಫಾಸ್ಟ್ ಆಗಿ ಬೀಳುತ್ತೆ. ಸ್ಲೋ ಆಗಿ ಅಂಡರ್ಲೈನ್ ಮಾಡಿದ್ರಿ ಅಂತ ಅಂದ್ರೆ ಹೆಡ್ಜಿಂಗ್ ಕಾಸ್ಟ್ ಎಗಿರುತ್ತೆ. ಅದರಿಂದ ಏನ್ ಮಾಡಲಿದ್ದಾರೆ RBI ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಸಾಲ ತಗೊಂಡು ಡಾಲರ್ ಮಾಡಿದ್ರೆ ಅಂದ್ರೆ ಇದೇನೇ ಸ್ಥಿತಿ. ಒಂದು ಲೆವೆಲ್ಗಿಂತ ಮೇಲೆ ಡಾಲರ್ನ ನೀವು ಹೋಲ್ಡ್ ಮಾಡಿರ್ಬೇಕಿತ್ತು. ಅದನ್ನ ಬಿಟ್ಬಿಟ್ಟು ಬರೋನ್ ಹೋಗೋನ್ ಎಲ್ಲ ನೀವು ಡಾಲರ್ನ ಮಾರಿದ್ರಿ ಅಂತಂದ್ರೆ ಇದೇನೇ ಪರಿಸ್ಥಿತಿ ಇಂಡಿಯಾದ ಒಂದು ಪೊಸಿಷನ್.
ಈಗ ಏನಪ್ಪಾ ಅಂತಂದ್ರೆ TCS ಏನ್ ಹೇಳ್ತಾರೆ ಅಂತಂದ್ರೆ 9,000 ಡಿಪ್ಲಾಯ್ಮೆಂಟ್ ಇಂಜಿನಿಯರ್ನ ಇಟ್ಕೊಂಡು ಅಕ್ವಿಸಿಷನ್ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ನಾವು ಫಾರ್ವರ್ಡ್ ಡಿಪ್ಲಾಯ್ಡ್ ಇಂಜಿನಿಯರ್ಸ್ ಅಂತ 90 ಜನರನ್ನ ರೆಡಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. TCS ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಹೋಲ್ ಬಿಸ್ನೆಸ್ ನ ಪ್ಲಾಟ್ಫಾರ್ಮ್ಸ್ ಸರೌಂಡ್ ಮಾಡಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಇದೆಲ್ಲ ಬರೀ ಬಾಯಲ್ಲಿ ವಡೆ ಸುಡೋದು. ಸೊ ಈ ರೀತಿಯಾದ ನಮ್ಮ ಪ್ರೇಮ್ಜಿ ಸ್ಮಾರ್ಟ್ ಆಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರ ಪರ್ಸನಲ್ ಅಲ್ಲಿ 11 ಅಮೆರಿಕನ್ ಸ್ಟಾರ್ಟ್ಅಪ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಹೇಗಿರಿದೆ, ಟಾಟಾ ಪ್ಯಾಸೆಂಜರ್ ಏರಿತಾರ, ಟಾಟಾ ಕಮರ್ಷಿಯಲ್ ಕೂಡ ಏರಿದೆ. ವಾಕ್ ಅಂತ ಅನ್ನೋದು ಇನ್ನು ಪೊಸಿಷನ್ ನ ಸ್ಟ್ರೆಂಥನ್ ಮಾಡೋದಿದೆ. ಟೋಟಲ್ ಆಗಿ 91,000 ಆಲ್ಮೋಸ್ಟ್ 91,000ಗೆ 28 ಪೀಸು ಕಡಿಮೆ ಆಗಿದೆ ಕಮರ್ಷಿಯಲ್ ವೆಹಿಕಲ್. ಇದರಲ್ಲಿ ಟಾಟಾ ಡೀಲರ್ಶಿಪ್ನ ಹಿಡಿದಿಟ್ಟಿದ್ದಾರೆ. ಮಹೇಂದ್ರ ಅಶೋಕ್ ಲೇಲ್ಯಾಂಡ್ ಏರಿ ಈ 2ನೇ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯತೆಗಳಿದೆ. ಹೀರೋ ಮೋಟಾರ್ ಕಾರ್ಪು ಈ ಕಾರ್ಪೊರೇಟ್ ಮಿಷನ್ಸ್ ಟಾರ್ಗೆಟ್ನ ಹೋಗಿ ಮೀಟ್ ಮಾಡೋದಕ್ಕೆ ಆಗದೇ ಇರೋದ್ರಿಂದ ಅದನ್ನ ಎಮರ್ಜಿಂಗ್ ಬಿಸ್ನೆಸ್ ಆಗಿ ತೋರಿಸಿದ್ದಾರೆ. ಎಸ್ಪೆಷಲಿ ಹೀರೋ ಮೋಟಾರ್ ಕಾರ್ಪ್ ಯಾಕೆ ಇದನ್ನ ಎಫೆಕ್ಟ್ ಮಾಡ್ತಾ ಇದೆ ಅಂತಂದ್ರೆ ಅವರೇನೇ ಎಂಟ್ರಿ ಲೆವೆಲ್ ಬೈಕ್ಸ್ ನ ಮಾಡ್ತಾ ಇದ್ದಾರೆ. ಇದೆಲ್ಲ ಮೆಚ್ಯೂರ್ಡ್ ಬೈಕ್ಸ್ ನ ಮಾಡ್ತಾ ಇದ್ದಾರೆ ಅಂತ ಇರ್ತಾ ಇದೆ. ಅದರಿಂದ ಹೀರೋ ಮೋಟಾರ್ ಕಾರ್ಪ್ನ ಇವತ್ತು ಹೊಡೆದಿದ್ದು ಇದೇನು ದೊಡ್ಡದಾಗಿ ಇಳಿದಿಲ್ಲ. ಸೆಟ್ Q3 ಈ ವರ್ಷ 27 ವಿಷಯದಲ್ಲಿ ಆ ಕ್ವಾರ್ಟರ್ ಏನಂದ್ರೆ ಕ್ವಾರ್ಟರ್ ದಟ್ ಈಸ್ Q3 ಕ್ವಾರ್ಟರ್ ಆಫ್ ದಿಸ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಸಲ ಬ್ಯಾಟ್ರಿ ರೆವೆನ್ಯೂ ನಮಗೆ ಬರುತ್ತೆ. ನಿಮಗೆ ಮುಂಚೆನೇ ಗೊತ್ತಿರುತ್ತೆ 5,000 ಕೋಟಿಯಿಂದ ಆಲ್ಮೋಸ್ಟ್ ಎಕ್ಸೈಡ್ ಎನರ್ಜಿ ಅಂತ ಅವರು ಸಬ್ಸಿಡಿನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇಲ್ಲಿವರೆಗೂ 4,800 ಕೋಟಿ ಆಲ್ರೆಡಿ ಇನ್ವೆಸ್ಟ್ ಆಗಿದೆ. ಅನದರ್ 1,400 ಕ್ರೋರ್ಸ್ ಇನ್ವೆಸ್ಟ್ ಆಗ್ಬಿಡುತ್ತೆ. ಇನ್ನೂ ಒಂದು 10,000 ಕೋಟಿ ಅವಶ್ಯಕತೆ ಬಿದ್ದರೆ ಇನ್ವೆಸ್ಟ್ ಮಾಡೋದಾಗಿ ಅವರು ಹೇಳಿದ್ದಾರೆ. CFC ಬ್ಯಾಂಕು ಅದರ ಚೆಕ್ ಮಾಡಿ 4,000 ಜನರಿಗಿಂತ ಕಡಿಮೆ ಆಗಿ ಇದ್ದಾರೆ. ಕೇಳಿದ್ರೆ ಈ 4,000 ಜನರದ್ದು ಏನು ದೊಡ್ಡ ಕೆಲಸ, ಏಜೆಂಟಿಕ್ ರೋಬೋನ ಇಟ್ಟು ರಿಪ್ಲೇಸ್ ಮಾಡ್ಬಿಟ್ವಿ ಅಂತ ಹೇಳ್ತಾ ಇದ್ದಾರೆ. HDFC ಬ್ಯಾಂಕು ಏನ್ ಹೇಳ್ತಾರೆ ಅಂತಂದ್ರೆ ಇಂಡಿಪೆಂಡೆಂಟ್ ಬೋರ್ಡ್ ನ ಇಟ್ಟು ರಿವ್ಯೂ ಮಾಡೋದ್ರಲ್ಲಿ ಹೇಳಿದಾಗ ಈ ಚೀಫ್ ಅಲಿಗೇಷನ್ಸ್ ಏನನ್ನು ನಡೆಯೋದಿಲ್ಲ ಅಂತ ಹೇಳಿದ್ದಾರೆ. HDFC ಬ್ಯಾಂಕು ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮ ಗವರ್ನೆನ್ಸ್ ಸ್ಟ್ಯಾಂಡರ್ಡ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇಂಡಿಪೆಂಡೆಂಟ್ ಲೀಗಲ್ ಅಧಿಕವಾಗಿ ಕಂಪ್ಲೀಟ್ ಮಾಡಿದ್ದಾರೆ. ನಮ್ಗೆ ಯಾವುದೇ ರೀತಿಯಾದ ಚಿಂತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಪಾಲಿಸಿ ಅಂದ್ರೆ ಕೊರಿಯನ್ ಸ್ಟಾಕು ಇನ್ನೊಂದು 10% ಬಿತ್ತು. ಓವರಾಲ್ ಆಗಿ 40% ವರೆಗೂ ಮಾರ್ಕೆಟ್ ಅಲ್ಲಿ ಬಿದ್ದಿದೆ. ಎಸ್ಕ್ರೆವಿ ಹೈನೆಕ್ಸ್ 25% ಕೆಳಗಡೆ ಬಿದ್ದಿದೆ. TVS ಗ್ರೂಪು ಲಕ್ಸುರಿ ಮಿಠಾಯಿ ಅಂದ್ರೆ ನಾವು ತಿನ್ನುವಂತ ಈ ಲಡ್ಡು ಈ ತರ ಒಂದು ಕಂಪನಿಗಳಲ್ಲಿ ಕೋಯಾನ್ ಅಂತ ಬ್ರ್ಯಾಂಡೇ ತುಂಬಾ ಸಕ್ಸಸ್ಫುಲ್. TVS ವೇಣು ಗ್ರೂಪು ದುಡ್ಡನ್ನು ಹಾಕಿ ದುಡ್ಡನ್ನ ತಗೊಂಡಿದ್ದಾರೆ. August 2026 ಅಲ್ಲಿ ಕ್ಲೋಸ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೊಸ ಫಂಡ್ ಅಲ್ಲಿ ಯಾರು ದುಡ್ಡನ್ನ ಹಾಕ್ತಾ ಇಲ್ಲ. ಇದಂತ ಮ್ಯೂಚುವಲ್ ಫಂಡ್ಸ್ ಎಲ್ಲ ಫ್ಲಾಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಸಮಯದಲ್ಲಿ SBI ಮ್ಯೂಚುವಲ್ ಫಂಡ್ ಬೇರೆ IPOನ ಹಾಕಿ ನಿಮ್ಮ ದುಡ್ಡನ್ನ ಖಾಲಿ ಮಾಡಲಿದ್ದಾರೆ. ಅದರಿಂದ ನೀವು ಕೇರ್ಫುಲ್ ಆಗಿರಿ. ಅದೇ ಸಮಯದಲ್ಲಿ ಈ ಬ್ಯಾಂಕ್ ಡಿಪಾಸಿಟ್ ರೇಟು 3% ಏರ್ತಾ ಇದೆ. ಡಿಮ್ಯಾಂಡ್ 18% ಏರ್ತಾ ಇದೆ. ಓವರಾಲ್ ಆಗಿ ಓನ್ ಡಿಮ್ಯಾಂಡು ಇಂಡಿಯಾದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ವಾಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ
ಆರ್ಟಿಕಲ್ಸ್ ಒಂದು 10 ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.